5-6ನೇ ಕೊಯ್ಲು ಕಟಾವು ಮಾಡಿದ್ರು ಕೂಡ ಈ ಒಂದು ಕೀಪಿಂಗ್, ಈ ಒಂದು ಕ್ವಾಲಿಟಿ ಅಂದ್ರೆ ಶೈನಿಂಗ್ ಇರೋದು, ಗಟ್ಟಿ ಇರ್ತಕ್ಕಂಥ ತಳಿ ಅಂತಂದ್ರೆ ಈ ಅಂಬರೀಷ್ ಅಂತೇಳಿ. ಇದ್ರ ಮುಂದೆ ಈ ತಳಿ ಬಿಟ್ಟರೆ ಬೇರೆ ಮತ್ತೊಂದು ತಳಿ ಇಲ್ಲ ಈ ಭಾಗದಲ್ಲಿ ಅಷ್ಟೊಂದು ಚೆನ್ನಾಗಿರ್ತಕ್ಕಂಥದ್ದು. ನಿಡಿಘಟ್ಟದಲ್ಲಿ ಶ್ರೀ ಬೆನಕ ಹೈಟೆಕ್ ನರ್ಸರಿ ನನ್ನ ಫ್ರೆಂಡ್ ಆಗಿರ್ತಕ್ಕಂಥ ಕಿರಣ್ ಕುಮಾರ್ ಅವರು, NB ಕಿರಣ್ ಕುಮಾರ್ ಅವರು ಕೂಡ ಈ ಒಳ್ಳೆಯ ತಳಿಯನ್ನ ನಮಗೆ ವಿತರಣೆ ಮಾಡಿದ್ರು. ನಾವು ನನ್ನ ಎಲ್ಲ ಆತ್ಮೀಯ ಟೊಮೆಟೊ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ರಾಜು ಸಿದ್ದಾಪುರಿ, ನಿಡಿಘಟ್ಟ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ನಾನು 10-12 ವರ್ಷಗಳಿಂದ ಟೊಮೆಟೊ ಬೆಳೆಯನ್ನ ಬೆಳೆಯುತ್ತಿದ್ದು, ಅಂತಂದ್ರೆ ನಾಟಿ ಮಾಡಿದ 25-30 ದಿವಸಗಳ ನಂತರ ನಿರಂತರವಾಗಿ 11-12 ದಿವಸ ಮಳೆನೂ ಬಂತು. ಆ ಮಳೆಗೂ ಕೂಡ ಎದುರದೆ ಈ ಬೆಳೆ ಕೂಡ ಇವತ್ತು ಉತ್ತಮ ಬಂದಿದೆ. ಮಾರ್ಕೆಟ್ ಅಲ್ಲಿ ಕೂಡ ಈ ಒಂದು ತಳಿ ಒಳ್ಳೆ ಕಲರು ಮತ್ತೆ ಒಳ್ಳೆ ಗುಣಮಟ್ಟದ ಹಣ್ಣುಗಳನ್ನು ಹೊಂದಿ ಮಾರ್ಕೆಟ್ ಅಲ್ಲಿ ಕೂಡ ಒಳ್ಳೆ ಶೈನಿಂಗ್ ಇದ್ರಿಂದ ಕಾರಣ ಒಳ್ಳೆ ರೇಟ್ ಅಲ್ಲಿ ಪಾಸ್ ಆಗ್ತಾ ಇದೆ. ಇದು ಕೂಡ 1200 ಹಿಡ್ಕೊಂಡು 1900ವರೆಗೂ ಕೂಡ ಮಾರ್ಕೆಟ್ ಅಲ್ಲಿ ಈ ತಳಿ ಉತ್ತಮ ಗುಣಮಟ್ಟ ಹೊಂದಿರೋದ್ರಿಂದ ಒಳ್ಳೆ ತಳಿ ಮಾರ್ಕೆಟ್ ಅಲ್ಲಿ ಹೆಚ್ಚು ರೀತಿಯಲ್ಲಿ ಬಿಡ್ ಆಗ್ತಾ ಇದೆ. ಆ ಒಳ್ಳೆ ಉಷ್ಣಾಂಶದಲ್ಲೂ ಕೂಡ ಗಿಡನ ಡೆವಲಪ್ ಆಗದೆ ಉಳಿಸಿಕೊಂಡು ಹೆಚ್ಚಿನ ರೀತಿಯಲ್ಲಿ ಇವತ್ತು ಬೆಳೆ ಚೆನ್ನಾಗಿ ಡೆವಲಪ್ ಆಗಿದೆ. ನಂತರ ಮಳೆನೂ ಕೂಡ ನಿರಂತರ ಬಂದಂತ ಸಂದರ್ಭದಲ್ಲಿ ಕೂಡ ಗಿಡ ಹಾಳಾಗದೇನೆ ಇವತ್ತು ಅದರ ಗುಣಮಟ್ಟವನ್ನ ಕಾದಿರಿಸಿಕೊಂಡಿದೆ. ಏಕೆ ಅಂತಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ನಿರಂತರ ಮಳೆ ಬಂದ್ರೂ ಕೂಡ ಇವತ್ತು ಕಾಯಿ ಶೈನಿಂಗ್ ಇರೋದು ಮತ್ತೆ ಕಾಯಿ ಬಿರಿ ಬರದೇ ಇರೋದು ಒಳ್ಳೆ ಗುಣಮಟ್ಟ ಹೊಂದಿರೋದ್ರಿಂದ ಇವತ್ತು ಮಾರ್ಕೆಟ್ ಅಲ್ಲಿ ಕೂಡ ಉತ್ತಮ ದರದಲ್ಲಿ ಅದು ಬೆಳೆ ಪಾಸ್ ಆಗ್ತಾ ಇದೆ. ಈಗಾಗಲೇ 4-5 ಕೊಯ್ಲು ಕಟಾವು ಮಾಡಿದೀವಿ. ಈಗ 400 ಚಿಲ್ಲರೆ ಬಾಕ್ಸ್ ಕೊಯ್ದಿದ್ವಿ. ಇವತ್ತಿನ ಗಿಡ ಲೆಕ್ಕಾಚಾರ ನೋಡಿದ್ರೆ ಇನ್ನೂ ಹೆಚ್ಚು ಕಡಿಮೆ 2-2.5 ತಿಂಗಳು ನಾವು ಇದನ್ನ ಮೇಂಟೈನ್ ಮಾಡಬಹುದು. ಯಾಕಂದ್ರೆ ಇನ್ನೂ 500-600 ಬಾಕ್ಸ್ ಹಣ್ಣು ಇದರಲ್ಲಿ ಪಾಸ್ ಆಗೋ ನಿರೀಕ್ಷೆ ತುಂಬಾ ಇದೆ. ನಾವು ಕೊಯ್ದಂತ ಹಣ್ಣನ್ನ ಚಿಕ್ಕಮಗಳೂರು ಮಂಡಿಗೆ ಬಿಡ್ತಾ ಇದೀವಿ. ನಮ್ಮ ಸ್ಟಾರ್ಟಿಂಗ್ ನಿಂದ ಕೊಯ್ದಂತ ಮಾಲು 1350ರಿಂದ 1500, 1600, 1600 ತನಕ ಹಿಂಗೆ 4 ಬಾರಿ ಒಳ್ಳೆ ರೇಟಿಗೆ ಹೋಗ್ತದೆ. ಯಾಕೆಂತಂದ್ರೆ ಬೇರೆ ಹಣ್ಣಿಗೆ ಕಂಪೇರ್ ಮಾಡಿ ನೋಡಿದ್ರೆ ಇದು ಅಂಬರೀಷ್ ಕೂಡ ಉತ್ತಮವಾದ ರೀತಿಯಲ್ಲಿ ಒಳ್ಳೆ ದಾರದಲ್ಲಿ ಪಾಸ್ ಆಗ್ತದೆ. 28 kg ಕ್ರೇಟ್ ಅನ್ನ ಇವತ್ತು 1700 ತನಕನೂ ಬಿಕಾರಿಯಾಗಿದೆ. ಇವತ್ತು ಎಲ್ಲ ರೈತರು ಕೂಡ ಉತ್ತಮವಾದ ಬೆಳೆಯನ್ನ ಬೆಳೆದು ಉತ್ತಮವಾದ ಫಸಲು ಕೊಟ್ಟು ಉತ್ತಮವಾದ ರೇಟ್ ಅನ್ನ ಪಡೆಯಿರಿ. ನಮ್ಮ ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರಗಳು.